ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಮಳೆ ಗಾಳಿಗೆ ಕೈಕೊಟ್ಟ ಟ್ರಾಫಿಕ್ ಸಿಗ್ನಲ್ಸ್. ಪ್ರಮುಖ ಏರಿಯಾಗಳಲ್ಲಿ ಟ್ರಾಫಿಕ್ ಜಾಮ್. ವಾಹನ ಸವಾರರು ಪೊಲೀಸರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ. ಮಳೆ ಹಾನಿ ವೀಕ್ಷಣೆಗೆ ಬರಲಿಲ್ಲ ಮೇಯರ್, ಉಪಮೇಯರ್. ಮಾಧ್ಯಮದವರ ಪ್ರಶ್ನೆಗೆ ಕೊಟ್ಟರು ಹಾರಿಕೆಯ ಆನ್ಸರ್. ಪುರಪಿತೃಗಳ ಬಳಿ ಇರಲಿಲ್ವಂತೆ ಖಾಸಗಿ ಫೋಟೋಗ್ರಾಫರ್. ನಟಿ ಹೇಮಶ್ರೀ ಕೊಲೆ ಪ್ರಕರಣ. 2ನೇ ಆರೋಪಿ ಡ್ರೈವರ್ ಸತೀಶ್ಗೆ ಸಿಗಲಿಲ್ಲ ಬೇಲ್. ಸರ್ಕಾರಿ ವಕೀಲರ ಮನವಿ ಪುರಸ್ಕರಿಸಿದ ಹೈಕೋರ್ಟ್. ರಾತ್ರಿ ಬೇಡ, ಬೆಳಿಗ್ಗೆ ಮದುವೆಗೆ ಹೋಗುವಂದಿದ್ದೇ ಎಡವಟ್ಟಾಯ್ತು. ಮನನೊಂದು ನೇಣಿಗೆ ಶರಣಾದ ಮಗಳು. ಪೋಷಕರು ಬುದ್ಧಿವಾದ ಹೇಳಿದ್ದೇ ತಪ್ಪಾಯ್ತಾ? ದವನಂ ಮಳಿಗೆಯಲ್ಲಿ ಡೈಮಂಡ್ ಶೋಗೆ ತಯಾರಿ. ಆಭರಣ ಧರಿಸಿ ನಟಿ ಪ್ರಿಯಾಂಕಾ ಉಪೇಂದ್ರ ಮಿಂಚಿದ್ರು ಭರ್ಜರಿ. ಒಂದು ಕೊಂಡರೆ ಒಂದು ವಜ್ರಾಭರಣ ಫ್ರೀ. ಮುಂಗಾರು ಮಳೆಯ ಆರ್ಭಟಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ವಾಹನ ಸವಾರರ ಪಾಡಂತೂ ಆ ದೇವರಿಗೆ ಪ್ರೀತಿ. ನಗರದ ಹಲವೆಡೆ ಟ್ರಾಫಿಕ್ ಸಿಗ್ನಲ್ಸ್ಗಳು ಕೈಕೊಟ್ಟಿದ್ದು ಹೆಚ್ಚಿನ ಟ್ರಾಫಿಕ್ ಜಾಮ್ಗೆ ಕಾರಣವಾಗ್ತಿವೆ. ಮಳೆ ಬಂದ್ರೆ ಸಾಕು, ಸಿಲಿಕಾನ್ ಸಿಟಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುತ್ತವೆ. ಇದಕ್ಕೆ ಒಂದ್ ಕಡೆ ಮಳೆ ಕಾರಣವಾದ್ರೆ ಟ್ರಾಫಿಕ್ ಸಿಗ್ನಲ್ಗಳು ಕೈಕೊಟ್ಟಿರೋದು ಮತ್ತೊಂದು ಕಾರಣ. ಮಳೆ, ಗಾಳಿ, ತಾಂತ್ರಿಕ ದೋಷದಿಂದ ಸಿಗ್ನಲ್ಗಳು ಕೆಲಸ ಮಾಡ್ತಿಲ್ಲ. ಲಾಲ್ಬಾಗ್, ಶಾಂತಿನಗರ, ಟೌನ್ ಹಾಲ್, ಕೆಆರ್ ಸರ್ಕಲ್ ಮತ್ತು ಹಲಸೂರು ಗೇಟ್ ಪೊಲೀಸ್ ಠಾಣಾ ಸಮೀಪದ ಸಿಗ್ನಲ್ಗಳು ಕೆಟ್ಟು ಹೋಗಿವೆ. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಿವೆ. ಮಳೆ ಬಂದಾಗ ಸಿಗ್ನಲ್ ಏನಾದರೂ ಆಫ್ ಆಗಿಬಿಟ್ರೆ ತುಂಬ ತೊಂದರೆ ಆಗುತ್ತೆ. ನಾವು ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗೋದು, ಹಿಂದ್ಗಡೆಯಿಂದ ಬರ್ತಾ ಇರ್ತಾರೆ. ಅವ್ರು ಯಾವ ರೀತಿ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಸದ್ಯ ಬೆಂಗಳೂರಿನಲ್ಲಿ 238 ಸಿಗ್ನಲ್ಗಳಿದ್ದು, ಈ ಪೈಕಿ 50ಕ್ಕೂ ಹೆಚ್ಚು ಸಿಗ್ನಲ್ಗಳು ಹಳ್ಳ ಹಿಡಿದಿವೆ. ಸಿಗ್ನಲ್ ಕೈಕೊಟ್ಟ ಕೆಲವೆಡೆ ಪೊಲೀಸರು ನಿಂತರೂ ಪ್ರಯೋಜನವಾಗಿಲ್ಲ. ಪೊಲೀಸರು ಎಷ್ಟು ಅಂತ ಮಾಡಿದ್ರೂ ಸಾಲೋದಿಲ್ಲ. ಅವರು ಮ್ಯಾನ್ ಪವರ್ ಕಡಿಮೆ ಇರ್ಬೋದು, ಅದಕ್ಕೆ ತಕ್ಕಂಗೆ ಇವರು ಗಾರ್ಡ್ಸ್ ಹಾಕ್ಕೊಳ್ತಾರೆ. ಅವರು ಮಾತು ಜನ ಕೇಳೋದಿಲ್ಲ. ಒಟ್ಟಾರೆ ಮಳೆ ನಗರದಲ್ಲಿ ನಾನಾ ಸಮಸ್ಯೆಗಳನ್ನ ತಂದೊಡ್ಡಿದೆ. ಟ್ರಾಫಿಕ್ ಪೊಲೀಸರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಿಗ್ನಲ್ ಸರಿಪಡಿಸಬೇಕಿದೆ. ಇಲ್ಲದಿದ್ದರೆ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಉದ್ಯಾನ ನಗರಿ ಬೆಂಗಳೂರಲ್ಲಿ ಹಿಂದೆಂದೂ ಕಾಣದ ದಾಖಲೆ ಮಳೆ ಸುರಿದಿದೆ. ಇದರ ಗಂಭೀರತೆ ಅರಿತ ಕೆಲ ಜನಪ್ರತಿನಿಧಿಗಳು ಸಿಟಿಯನ್ನೊಮ್ಮೆ ಸುತ್ತಾಡಿದ್ದಾರೆ. ಆದರೆ ಪುರಪಿತೃಗಳಾದ ವೆಂಕಟೇಶ್ ಮೂರ್ತಿ ಮಾತ್ರ ನಾಪತ್ತೆ. ಯಾಕೆ ಅಂತೀರಾ? ನೀವೇ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಮನೆಗಳೇ ಕೊಚ್ಚಿ ಹೋಗುವಂತಿತ್ತು. ನಗರದಲ್ಲಿ ಅಲ್ಲಲ್ಲಿ ನಡೆದ ಅವಾಂತರಗಳನ್ನು ಸಾರಿಗೆ ಸಚಿವರು, ಗೃಹ ಸಚಿವರು ಖುದ್ದು ಪರಿಶೀಲನೆ ನಡೆಸಿದ್ರು. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದರೆ ಈ ವೇಳೆ ಪಾಲಿಕೆ ಮೇಯರ್, ಉಪಮೇಯರ್ ನಿಮ್ಗೇನಾದ್ರೂ ಕಂಡಿದ್ರಾ? ಖಂಡೇ ಇಲ್ಲ ಅಲ್ವಾ? ಹಾಗಂತ ಇದನ್ನ ನಾವು ಪ್ರಶ್ನಿಸಿದ್ರೆ ಏನಂತಾರೆ ಗೊತ್ತಾ? ನಾವು ಪ್ರಚಾರಕ್ಕೆ ಯಾಕೆ ಬಂದಿಲ್ಲ ಅಂದರೆ, ನಮ್ಮ ಫೋಟೋಗ್ರಾಫರ್ ಇದ್ದಾರಲ್ಲ, ಅವರು ಆರೋಗ್ಯ ಸರಿ ಇಲ್ದಿರ ನಮಗೆ ಮೇಯರ್ ಫೋಟೋಗ್ರಾಫರು ಬಂದಿರಲಿಲ್ಲ. ನಾನು ನಿಮಗೆ ತಿಳಿಸ್ಬೇಕಾಗಿತ್ತು. ಮತ್ತು ನಮ್ಮಲ್ಲಿ ಆಫೀಸಲ್ಲಿ ಇದ್ದಂಥ ಸ್ಟಾಫ್ನ ಹಿಂದಿನ ಆಯುಕ್ತರು ಬದಲಾವಣೆ ಮಾಡಿಬಿಟ್ಟಾರೆ, ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೇಯರ್ ವೆಂಕಟೇಶ್ ಮೂರ್ತಿ, ಉಪಮೇಯರ್ ಎಲ್ ಶ್ರೀನಿವಾಸ್ಗೆ ಖಾಸಗಿ ಛಾಯಾಗ್ರಾಹಕರೇ ಇರಲಿಲ್ವಂತೆ. ಹೀಗಾಗಿ ಮಾಧ್ಯಮಗಳಿಗೆ ಗೊತ್ತಾಗಿಲ್ವಂತೆ. ಇವರು ನಮಗೆ ಏನೇ ಸಮಜಾಯಿಷಿ ನೀಡಿದ್ರು ಇದೆಲ್ಲ ನಿಜವೋ ಸುಳ್ಳು ಅನ್ನೋದಕ್ಕೆ ಅವರ ಪಕ್ಷದವರ ಈ ಹೇಳಿಕೆಯೇ ಸಾಕ್ಷಿ. ಸ್ಟಾರ್ಟಿಂಗಲ್ಲಿ ಮಹಾಪೌರ ಆಗಲಿ, ಚೇರ್ಮನ್ ಆಗಲಿ, ಇನ್ನೊಂದು ಯಾವುದೇ ಆದಾಗ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಈ ಇಳಿಯೋ ಟೈಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಹೇಳೋದು ಆ ರೀತಿ ಆಗಬಾರ್ದು. ಇಳಿಯೋ ಸ್ಟಾರ್ಟಿಂಗ್ ಹೆಂಗೆ ಬಂದು ಅದೇ ರೀತಿಯಲ್ಲಿ ಲಾಸ್ಟ್ವರೆಗೂ ಕೆಲಸ ಮಾಡಬೇಕು. ಇನ್ನು ಇಳಿಯೋ ದಿನ ಕೂಡ 24 hours ಕೆಲಸ ಮಾಡಿದ್ರೆ ಒಳ್ಳೆಯದು. ಅಧಿಕಾರದ ಅವಧಿ ಮುಗಿಯುತ್ತಾ ಬಂದಿರೋದ್ರಿಂದ ಹೀಗೆ ಬೇಜವಾಬ್ದಾರಿ ಜಾಸ್ತಿಯಾಗ್ಬಿಟ್ಟಿದೆ. ಜನರ ಗೋಳನ್ನ ಆಲಿಸಿ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕಾದವರೇ ಹೀಗೆ ನಿರ್ಲಕ್ಷ್ಯ ತಾಳಿದ್ದು ಎಷ್ಟು ಸರಿ ಅನ್ನುವುದನ್ನ ಅವರೇ ಮತ್ತೊಮ್ಮೆ ಪ್ರಶ್ನಿಸಿಕೊಳ್ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.
ಮೊನ್ನೆ ಸುರಿದ ಭಾರೀ ಮಳೆಯಿಂದಾಗಿ ನಗರದ ಜನರೆಲ್ಲ ರಾತ್ರಿ ಹಗಲು ಭಯದಿಂದ ಜೀವನ ನಡೆಸುವಂತಾಗಿದೆ. ಕಾರಣ ಹಾವಿನ ಹಾವಳಿ ಮತ್ತೆ ಹೆಚ್ಚಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಧಾರಾಕಾರ ಮಳೆ ಜನರಿಗೆ ಇನ್ನಿಲ್ಲದ ಕಿರಿಕಿರಿ ಉಂಟು ಮಾಡಿತ್ತು. ಮಳೆ ಬಂದಿದ್ದೇ ತಡ ಹಾವುಗಳ ಹಾವಳಿ ಹೆಚ್ಚಾಗಿದೆ. ಹುತ್ತಗಳಲ್ಲಿ ಸಣ್ಣ ಸಣ್ಣ ಬಿಲಗಳಲ್ಲಿ ವಾಸವಿದ್ದ ಹಾವುಗಳು ಹೊರಬರುತ್ತಿವೆ. ಕಳೆದ 3 ದಿನಗಳಲ್ಲಿ ಏನಿಲ್ಲ ಅಂದ್ರೂ ಬಿಬಿಎಂಪಿ ಅರಣ್ಯ ಘಟಕದ ಸಿಬ್ಬಂದಿಗೆ ದಿನಕ್ಕೆ 100ಕ್ಕಿಂತಲೂ ಹೆಚ್ಚಿನ ಕರೆಗಳು ಬರ್ತಿವೆಯಂತೆ. ನೀವು ಜಬರ್ದಸ್ತಿ ಮಾಡೋದು, ನೀವು ಬರಲೇಬೇಕು, ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಅಂದರೆ ದಯವಿಟ್ಟು ಆ ಥರ ಯಾರು ಬರೋಕ್ಕೆ ಹೋಗಲ್ಲ. ಯಾರಿಗೂ ಕಂಪ್ಲೇಂಟ್ ಮಾಡಿದ್ರೆ ಯಾರು ಬರೋದಿಲ್ಲ. ವಿನಯದಿಂದ ಸರ್ ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಅಂದರೆ ಪ್ರತಿಯೊಬ್ಬರು ಎಲ್ಲರೂ 24 ಅವರ್ ನಾವು ರೆಡಿ ಇರ್ತೀವಿ, ಬಂದು ನಿಮ್ಗೆ ಸಹಾಯ ಮಾಡ್ತೀವಿ. ಸೊ ಅದೇನಾಗುತ್ತೆ ಅಂದರೆ ಅಲ್ಲಿಂದ ಓಲಿಂದ ಆಚೆ ಬಂದು ನಮ್ಮ ಮನೆ ಸ್ಟೇರ್ ಕೇಸ್ ಕೆಳಗಡೆ ಇರ್ಬೋದು, ಕಾರ್ ಶೆಡ್ ಇರ್ಬೋದು, ಕೆಲವೊಂದು ಕಾರ್ನ ಆಚೆ ಪಾರ್ಕ್ ಮಾಡಿರ್ತಾರೆ, ಮತ್ತು ಹೋಂಡಾ ಆಕ್ಟಿವಾ ಇರ್ಬೋದು, ಟಿ.ವಿ.ಎಸ್ ಸ್ಕೂಟಿ ಇರ್ಬೋದು, ಅಲ್ಲೆಲ್ಲ ಹೋಗಿ ಹಾವು ಕೂತ್ಕೊಂಡುತ್ತೆ. ಅದು ಜಾಸ್ತಿ ಈ 4-5 ಡೇಸಿಂದ ಜಾಸ್ತಿ ಸ್ನೇಕ್ ಕಾಲ್ಸ್ ಬರ್ತಾ ಇದೆ. ಕಾರಿನ ಚಾರ್ಸಿಗಳಲ್ಲಿ, ಸ್ಕೂಟಿಗಳಲ್ಲಿ, ಹೊಂಡಾ ಆಕ್ಟಿವಾದಲ್ಲಿ ಹಾವುಗಳು ಕಾಣಿಸಿಕೊಳ್ತಿವೆಯಂತೆ. ಇಂತಹ 50ಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ಸುರಕ್ಷಿತ ಸ್ಥಳಗಳಿಗೆ ಬಿಡಲಾಗಿದೆಯಂತೆ. ನಾವು ಕಾಲ್ ಬಂದ ತಕ್ಷಣ ಏನು ಮಾಡ್ತೀವಿ, ಸಂಬಂಧಪಟ್ಟವರಿಗೆ ಪ್ರೈವೇಟ್ನವ್ರು ಇದ್ದಾರೆ ನಮ್ಮಲ್ಲಿ ಒಂದು 30 ಜನ, ಅವ್ರಿಗೆ NGOಸ್ನವರು, ಅವ್ರಿಗೆ ನಾವು ಕಂಪ್ಲೇಂಟ್ ನಂಬರ್ ತೊಗೊಳ್ತೀವಿ. ಇಲ್ಲ ಅಂತಂದರೆ ಡೈರೆಕ್ಟ್ ನಂಬರ್ ಅವ್ರಿಗೆ ಕೊಡ್ತೀವಿ. ಮತ್ತು ಅವ್ರಿಗೆ ಇದಾಗಿಲ್ಲ ಅಂದರೆ ನಾವೇ ಅವ್ರಿಗೆ ತಿಳಿಸಿ ಅವ್ರ ಕಂಪ್ಲೇಂಟ್ನ ಅವ್ರಿಗೆ ತಿಳಿಸ್ತೀವಿ. ನಾವು ಅವ್ರ ಹೆಸರಿಗೆ ಅವ್ರಿಗೆ ಸಂಬಂಧಪಟ್ಟವ್ರಿಗೆ NGOಸ್ ಅವ್ರಿಗೆ ನಾವು ತಕ್ಷಣ ಅವ್ರ ನಂಬರ್ ಕೊಟ್ಟು ತಿಳಿಸ್ತೀವಿ ಅವ್ರಿಗೆ. ಹಾವು ಕಂಡೊಡನೆ ಉರಗ ತಜ್ಞರ ಸಂಪರ್ಕ ಇಲ್ಲದವರು ಬಿಬಿಎಂಪಿ ನಿಯಂತ್ರಣ ಕೊಠಡಿಗೆ ಕರೆ ಮಾಡ್ತಾರಂತೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಅವಾಂತರ ಅಷ್ಟಿಷ್ಟಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.